ನಮಸ್ಕಾರ. ಇವತ್ತು ಬ್ರಹ್ಮಾಂಡ ಪುರಾಣದ ಪುಟಗಳನ್ನ ತಿರುವು ಹಾಕಿ ನಮ್ಮ ಪೂರ್ವಜರು ಆಕಾಶವನ್ನ ಹೇಗೆ ನೋಡ್ತಾ ಇದ್ರು ಅನ್ನೋದ್ರ ಬಗ್ಗೆ ಒಂದು ಅದ್ಭುತ ಪಯಣ ಮಾಡೋಣ. ಸ್ವಲ್ಪ ಹೊತ್ತು ಆಧುನಿಕ ವಿಜ್ಞಾನವನ್ನ ಬದಿಗೆಟ್ಟು ಗ್ರಹಗಳು ಬರೀ ಕಾಯಗಳಲ್ಲ, ಬದಲಿಗೆ ದೈವಿಕ ರಥಗಳಲ್ಲಿ ಓಡಾಡೋ ದೇವತೆಗಳು ಅಂತ ನಂಬಿದ್ದ ಒಂದು ಕಾಲಕ್ಕೆ ಹೋಗಿ ಬರೋಣ. ಅಲ್ಲಿ ಪ್ರತಿಯೊಂದು ಆಕಾಶಕಾಯಕ್ಕೂ ಒಂದು ಕಥೆ ಇದೆ. ಹಾಗಾದ್ರೆ ಒಂದು ಪ್ರಶ್ನೆಯಿಂದ ಶುರು ಮಾಡೋಣ. ಆಕಾಶದಲ್ಲಿ ಕಾಣೋ ಗ್ರಹಗಳು ಬರೀ ಕಲ್ಲು ಮಣ್ಣಿನ ನಿರ್ಜೀವಗೋಳಗಳ? ಬ್ರಹ್ಮಾಂಡ ಪುರಾಣದ ಪ್ರಕಾರ ಉತ್ತರ ಖಂಡಿತ ಅಲ್ಲ. ಪುರಾಣದ ದೃಷ್ಟಿಯಲ್ಲಿ ಪ್ರತಿಯೊಂದು ಗ್ರಹವೂ ಒಬ್ಬ ದೇವತೆ, ತನ್ನದೇ ಆದ ಒಂದು ಭವ್ಯವಾದ ರಥದಲ್ಲಿ ಸಂಚರಿಸುವ ಜೀವಂತ ಶಕ್ತಿ. ಬನ್ನಿ, ಈ ಅದ್ಭುತ ದೃಷ್ಟಿಕೋನವನ್ನ ಸ್ವಲ್ಪ ಆಳವಾಗಿ ನೋಡೋಣ. ಹಾಗಾದ್ರೆ ನಮ್ಮ ಈ ಪಯಣವನ್ನ ಸೂರ್ಯನಿಂದಲೇ ಶುರು ಮಾಡೋಣ. ಯಾಕೆಂದ್ರೆ ಅವನೇ ಈ ಇಡೀ ಪೌರಾಣಿಕ ಬ್ರಹ್ಮಾಂಡದ ಕೇಂದ್ರ. ಸೂರ್ಯನ ರಥ ಅಂದ್ರೆ ಅದು ಬರೀ ಒಂದು ವಾಹನ ಅಲ್ಲ, ಅದು ಆಕಾಶದಲ್ಲಿ ತೇಲುತ್ತಿರುವ ಒಂದು ಇಡೀ ಜೀವಂತ ಜಗತ್ತು. ಅದರೊಳಗೆ ಏನೆಲ್ಲ ಇದೆ ಅಂತ ನೋಡೋಣ ಬನ್ನಿ. ಸೂರ್ಯನ ರಥದ ರಚನೆಯೇ ಒಂದು ದೊಡ್ಡ ಕೌತುಕ, ಗೊತ್ತಾ? ಅದಕ್ಕಿರೋದು ಒಂದೇ ಒಂದು ಚಕ್ರ. ಅದನ್ನ ಎಳೆಯೋದು 7 ಕುದುರೆಗಳು. ಆದ್ರೆ ಇವು ಸಾಮಾನ್ಯ ಕುದುರೆಗಳಲ್ಲ. ಇವು ಗಾಯತ್ರಿ ಅಂಥ 7 ಪವಿತ್ರ ಕಾವ್ಯದ ಛಂದಸ್ಸುಗಳು, ಅಂದ್ರೆ ಕಾವ್ಯದ ಲಯಗಳು. ಯೋಚನೆ ಮಾಡಿ, ಕಾವ್ಯವೇ ಕುದುರೆಯಾಗಿ ರಥವನ್ನ ಎಳೆಯುತ್ತೆ ಅಂದ್ರೆ ಎಂಥ ಅದ್ಭುತ ಕಲ್ಪನೆ ಅಲ್ವಾ? ಈ ರಥ ಪ್ರತಿದಿನ 182 ಆಕಾಶವಲಯಗಳನ್ನ ಅಂದ್ರೆ ಮಂಡಲಗಳನ್ನ ದಾಟಿ ಹೋಗುತ್ತೆ. ಸರಿ, ಈಗ ಬರೋಣ ಅಸಲಿ ವಿಷಯಕ್ಕೆ. ಸೂರ್ಯನ ರಥ ಖಾಲಿಯಾಗಿ ಓಡೋದಿಲ್ಲ. ಅದರಲ್ಲಿ ಬರೋಬ್ಬರಿ 8 ಬೇರೆ ಬೇರೆ ಗುಂಪಿನ ದೈವಿಕ ಜೀವಿಗಳು ಇರ್ತಾರೆ. ಪ್ರತಿಯೊಂದು ಗುಂಪು 2 ತಿಂಗಳ ಕಾಲ ತಮ್ಮ ಜವಾಬ್ದಾರಿಯನ್ನ ನಿಭಾಯಿಸುತ್ತೆ, ಆಮೇಲೆ ಮುಂದಿನ ಗುಂಪಿಗೆ ಜಾಗ ಬಿಟ್ಕೊಡುತ್ತೆ. ಇದನ್ನ ಒಂದ್ ರೀತಿ ಕಾಸ್ಮಿಕ್ ಶಿಫ್ಟ್ ಸಿಸ್ಟಮ್ ಅನ್ಬೋದು. ಹಾಗಾದ್ರೆ ಈ ರಥದಲ್ಲಿರೋ ಸಿಬ್ಬಂದಿ ಏನ್ ಮಾಡ್ತಾರೆ? ಕಲ್ಪನೆ ಮಾಡ್ಕೊಳ್ಳಿ. ಸೂರ್ಯನ ಸುದೀರ್ಘ ಪ್ರಯಾಣದಲ್ಲಿ ಮುನಿಗಳು ಅವನನ್ನು ಹೊಗಳಿ ಸ್ತೋತ್ರಗಳನ್ನ ಪಠಿಸ್ತಾ ಇರ್ತಾರೆ. ಗಂಧರ್ವರು ಸುಮಧುರ ಸಂಗೀತವನ್ನ ನುಡಿಸ್ತಾರೆ, ಮತ್ತೆ ಅಪ್ಸರೆಯರು ತಮ್ಮ ಸುಂದರ ನೃತ್ಯದಿಂದ ಸೂರ್ಯನನ್ನ ಖುಷಿಯಾಗಿಡ್ತಾರೆ. ಇದು ನಿಲ್ದೆ ನಡೆಯುವ ಒಂದು ದೈವಿಕ ಆಚರಣೆ ಇದ್ದ ಹಾಗೆ. ಇನ್ನು ರಥ ಓಡ್ಸೋ ವಿಷಯಕ್ಕೆ ಬಂದ್ರೆ, ಸಾರಥಿಗಳು ಯಾರು ಗೊತ್ತಾ? ಯಾತುಧಾನರು, ಅಂದ್ರೆ ರಾಕ್ಷಸರು. ಅವರೇ ರಥವನ್ನ ಮುಂದೆ ನಡೆಸೋದು. ಅದೇ ಹೊತ್ತಿಗೆ ದೈವಿಕ ಸರ್ಪಗರು ಸೂರ್ಯನ ಸುತ್ತ ಒಂದು ಕವಚದ ಹಾಗೆ ಇದ್ದು ಅವನಿಗೆ ರಕ್ಷಣೆ ಕೊಡ್ತವೆ. ನೋಡಿ, ಪ್ರತಿಯೊಂದು ಜೀವಿಗೂ ಒಂದು ಸ್ಪೆಸಿಫಿಕ್ ರೋಲ್ ಇದೆ. ಕೊನೆಗೆ ಗ್ರಾಮಣಿಯರು ಮತ್ತು ಯಕ್ಷರು ಸೂರ್ಯನ ಕಿರಣಗಳನ್ನ ಶೇಖರಿಸೋ ಕೆಲಸ ಮಾಡ್ತಾರೆ. ಇನ್ನು ವಾಲಖಿಲ್ಯರು ಅನ್ನೋ ಪುಟ್ಟ ದೈವಿ ಜೀವಿಗಳು ಸೂರ್ಯನ ಮುಂದೆ ಹೋಗ್ತಾ ಸಂಜೆ ಆಗ್ತಿದ್ದ ಹಾಗೆ ಅವನನ್ನ ಅಸ್ತಮದ ದಾರಿಗೆ ಕರ್ಕೊಂಡು ಹೋಗ್ತಾರೆ. ಇಡೀ ವ್ಯವಸ್ಥೆ ಎಷ್ಟು ಪಕ್ಕಾ ಆಗಿದೆ ನೋಡಿ, ಅಲ್ವಾ? ಸರಿ, ಸೂರ್ಯನ ಭವ್ಯ ಲೋಕದಿಂದ ಹೊರಬಂದು ಈಗ ಸ್ವಲ್ಪ ಚಂದ್ರನ ತಂಪಾದ ನಿಗೂಢ ಲೋಕಕ್ಕೆ ಹೋಗೋಣ. ಚಂದ್ರನ ಕಥೆ ಬರೀ ಅವನ ರಥದ ಬಗ್ಗೆ ಅಲ್ಲ. ನಾವು ದಿನಾ ನೋಡೋ ಹುಣ್ಣಿಮೆ, ಅಮಾವಾಸ್ಯೆ ಇದೆಯಲ್ವಾ, ಅದರ ಹಿಂದಿನ ಪೌರಾಣಿಕ ರಹಸ್ಯ ಏನು ಅನ್ನೋದನ್ನ ಈ ಕಥೆ ಹೇಳುತ್ತೆ. ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ. ಚಂದ್ರನ ರಥ ಸೂರ್ಯನ ರಥದ ತರ ಅಲ್ಲ, ಇದು ತುಂಬಾನೇ ಬೇರೆ. ಇದಕ್ಕೆ 3 ಚಕ್ರಗಳಿವೆ, 100 ಅರೆಗಳಿವೆ. ಆಮೇಲೆ ಇದನ್ನ ಎಳೆಯೋದು 10 ಬೆಳಸ್ನೇಜ್ ಅಂದ್ರೆ ಹಿಮದಷ್ಟು ಬಿಳಿಯಾದ ಕುದುರೆಗಳು. ವಿಶೇಷ ಅಂದ್ರೆ ಇವು ನೀರಿನಿಂದ ಹುಟ್ಟಿದವಂತೆ. ಇಲ್ಲಿ ನೋಡಿ, ವ್ಯತ್ಯಾಸ ಎಷ್ಟು ಸ್ಪಷ್ಟವಾಗಿದೆ. ಒಂದು ಕಡೆ ಸೂರ್ಯನಿಗೆ ಒಂದೇ ಚಕ್ರ, ಇನ್ನೊಂದು ಕಡೆ ಚಂದ್ರನಿಗೆ 3. ಸೂರ್ಯನ ಕುದುರೆಗಳು ಕಾವ್ಯದ ರೂಪ, ಆದ್ರೆ ಚಂದ್ರನ ಕುದುರೆಗಳು ನೀರಿನಿಂದ ಬಂದವು. ಬಹುಶಃ ಈ ವ್ಯತ್ಯಾಸ ಆ ದೇವತೆಗಳ ಗುಣಸ್ವಭಾವನೇ ಹೇಳುತ್ತೆ ಅನ್ಸುತ್ತೆ ಅಲ್ವಾ? ಸರಿ, ಅದೆಲ್ಲ ಓಕೆ. ಆದ್ರೆ ಚಂದ್ರ ಯಾಕೆ ಚಿಕ್ಕದಾಗ್ತಾನೆ, ದೊಡ್ಡದಾಗ್ತಾನೆ? ಪುರಾಣ ಇದಕ್ಕೆ ಒಂದು ಅದ್ಭುತವಾದ ಕಾವ್ಯಾತ್ಮಕವಾದ ಉತ್ತರ ಕೊಡುತ್ತೆ. ಈ ಒಂದು ವಾಕ್ಯದಲ್ಲೇ ಆ ಇಡೀ ರಹಸ್ಯ ಅಡಗಿದೆ. ಇದರ ಹಿಂದಿನ ಕಥೆಏನು ಅಂತ ಮುಂದೆ ನೋಡೋಣ. ಇದರ ಹಿಂದಿನ ಕಥೆ ಹೀಗಿದೆ ನೋಡಿ. ಕೃಷ್ಣ ಪಕ್ಷದ ಸಮಯದಲ್ಲಿ ದೇವತೆಗಳು ಮತ್ತು ಪಿತೃಗಳು ಚಂದ್ರನ್ನಲ್ಲಿರೋ ದೈವಿಕ ಸಾರವನ್ನ ಅಂದ್ರೆ ಅಮೃತವನ್ನ ಸ್ವಲ್ಪ ಸ್ವಲ್ಪವಾಗಿ ಕುಡಿತಾರಂತೆ. ಹಾಗೆ ಕುಡಿದಾಗ ಚಂದ್ರ ದಿನೇ ದಿನೇ ಕ್ಷೀಣಿಸ್ತಾ ಹೋಗ್ತಾನೆ. ಶಕ್ತಿಯೆಲ್ಲ ಖಾಲಿಯಾದ್ಮೇಲೆ ಅಮಾವಾಸ್ಯ ದಿನ ಅವನು ಸೂರ್ಯನ ಹತ್ರ ಹೋಗಿ ಆಶ್ರಯ ಪಡಿತಾನಂತೆ. ಆಗ ಸೂರ್ಯ ತನ್ನ ಸುಷುಮ್ನಾ ಅನ್ನೋ ಒಂದು ಸ್ಪೆಷಲ್ ಕಿರಣದಿಂದ ಚಂದ್ರನಿಗೆ ಮತ್ತೆ ಶಕ್ತಿ ತುಂಬುತ್ತಾನೆ. ಹೀಗೆ ಚಂದ್ರ ಬೆಳೆದು ಮತ್ತೆ ಪೂರ್ಣ ಚಂದ್ರನಾಗ್ತಾನೆ. ಎಂಥ ಚಂದದ ವಿವರಣೆ ಅಲ್ವಾ? ಸೂರ್ಯ ಚಂದ್ರ ಆಯ್ತು. ಈಗ ಬೇರೆ ಗ್ರಹಗಳ ಕಥೆಯೇನು? ಅವಕ್ಕೂ ರಥಗಳಿವೆಯಾ? ಖಂಡಿತ ಇವೆ. ಬನ್ನಿ, ಒಂದು ಫಾಸ್ಟ್ ಟೂರ್ ಜೋಗ್ ಬರೋಣ. ಮೊದಲಿಗೆ ಬುಧ, ಚಂದ್ರನ ಮಗ. ಇವನ ರಥ ಇದೆಯಲ್ಲ, ಅದು ಗುಡುಗಿನ ಹಾಗೆ ಘರ್ಜನೆ ಮಾಡುತ್ತಂತೆ. ಜೊತೆಗೆ ಬಣ್ಣ ಬಣ್ಣದ ಬಾವುಟಗಳಿಂದ ಸಖತ್ ಬ್ರೈಟ್ ಆಗಿ ಕಾಣುತ್ತೆ ಅಂತಾರೆ. ಇನ್ನು ಶುಕ್ರನ ರಥ ಸೂರ್ಯನ ಹಾಗೆ ಪಳಪಳ ಅಂತ ಹೊಳೆಯುತ್ತೆ.
ಇದರ ಸ್ಪೆಷಾಲಿಟಿ ಅಂದ್ರೆ ಇದಕ್ಕೆ ಕಟ್ಟಿರೋ ಕುದುರೆಗಳು ಭೂಮಿಯಿಂದ ಬಂದವು. ಅಲ್ದೆ ಅವು ಒಂದೇ ಬಣ್ಣದಲ್ಲ, ಬೇರೆ ಬೇರೆ ಬಣ್ಣಗಳಲ್ಲಿರ್ತವೆ. ಮುಂದೆ ಅಂಗಾರಕ ಅಂದ್ರೆ ನಮ್ಮ ಮಂಗಳ ಗ್ರಹ. ಇವನ ರಥ ಪೂರ್ತಿ ಚಿನ್ನದ್ದು. ಇದಕ್ಕೆ ಕಟ್ಟಿರೋದು 8 ಶಕ್ತಿಶಾಲಿ ಕುದುರೆಗಳು. ಸಿಂಪಲ್ ಆಂಡ್ ಪವರ್ಫುಲ್, ಅವನ ಸ್ವಭಾವಕ್ಕೆ ತಕ್ಕ ಹಾಗೆ. ದೇವಗುರು ಬೃಹಸ್ಪತಿ ಅಂದ್ರೆ ಗುರುಗ್ರಹ. ಇವನ ರಥಕ್ಕೂ 8 ಕುದುರೆಗಳು. ಇವು ಕೂಡ ಚಂದ್ರನ ಕುದುರೆಗಳ ಹಾಗೆ ನೀರಿನಿಂದ ಹುಟ್ಟಿದವು. ಆದ್ರೆ ಒಂದೇ ಒಂದು ವ್ಯತ್ಯಾಸ, ಇವುಗಳ ಸ್ಪೀಡ್ ಇದೆಯಲ್ಲ, ಅದು ಗಾಳಿಯ ವೇಗಕ್ಕೆ ಸಮ. ಇನ್ನು ಶನೈಶ್ಚರ ಅಂದ್ರೆ ಶನಿ, ಇವನ ರಥ ಎಲ್ಲಕ್ಕಿಂತ ಡಿಫ್ರೆಂಟ್. ಇದು ಕಬ್ಬಿಣದು. ಮತ್ತೆ ಇದರ ಕುದುರೆಗಳು ಭೂಮಿ ನೀರಿಂದ ಬಂದವಲ್ಲ, ನೇರವಾಗಿ ಆಕಾಶದಿಂದಲೇ ಬಂದವು ಅಂತಾರೆ. ಬಹುಶಃ ಅದಕ್ಕೇನೋ ಶನಿ ನಿಧಾನವಾಗಿ ಚಲಿಸೋದು ಈ ಕಬ್ಬಿಣದ ರಥದ ಭಾರಕ್ಕೆ. ನಮ್ಮ ಈ ಗ್ರಹಗಳ ರಥದ ಟೂರನ್ನ ರಾಹು ಮತ್ತು ಕೇತುಗಳ ಜೊತೆ ಮುಗ್ಸೋಣ. ರಾಹುವಿನ ರಥಕ್ಕೆ 8 ಕಪ್ಪು ಕುದುರೆಗಳು, ಹಾಗೆಯೇ ಕೇತುವಿನ ರಥಕ್ಕೆ ಗಾಳಿಯಷ್ಟು ವೇಗವಾಗಿ ಓಡುವ 8 ಕುದುರೆಗಳು. ಸರಿ, ಈ ಎಲ್ಲ ಅದ್ಭುತ ರಥಗಳ ಕಥೆ ಕೇಳಿದ್ವಿ. ಆದ್ರೆ ಒಂದು ನಿಮಿಷ ಯೋಚನೆ ಮಾಡೋಣ, ಇದರ ಹಿಂದಿನ ಅಸಲಿ ಅರ್ಥ ಏನು? ಇವೆಲ್ಲ ಬರೀ ಕಥೆಗಳಾ? ಇಲ್ಲ, ಇದು ನಮ್ಮ ಹಿರಿಯರು ಈ ಬ್ರಹ್ಮಾಂಡವನ್ನ ಹೇಗೆ ನೋಡ್ತಾ ಇದ್ರು ಅನ್ನೋದಕ್ಕೆ ಒಂದು ದೊಡ್ಡ ಉದಾಹರಣೆ. ಪೌರಾಣಿಕ ವಿಶ್ವವಿಜ್ಞಾನ ಅಂದ್ರೆ ಇದೆ. ಅಂದ್ರೆ ಈ ವಿಶ್ವ ಅನ್ನೋದು ಬರೀ ಖಾಲಿ ಜಾಗದಲ್ಲಿ ತೇಲಾಡೋ ಕಲ್ಲು ಮಣ್ಣು ಅಲ್ಲ. ಬದಲಿಗೆ ಪ್ರತಿಯೊಂದು ಗ್ರಹ ನಕ್ಷತ್ರಕ್ಕೂ ಒಂದು ಉದ್ದೇಶ ಇದೆ, ಒಂದು ಕೆಲ್ಸ ಇದೆ. ಇದು ಜೀವಂತವಾಗಿರೋ, ಚೈತನ್ಯದಿಂದ ತುಂಬಿರೋ ಒಂದು ಸಿಸ್ಟಮ್. ಹಾಗಾದ್ರೆ ನಾವಿದ್ರಿಂದ ಅರ್ಥ ಮಾಡ್ಕೋಬೇಕಾದಿರೋದೇನು? ಸರಳವಾಗಿ ಹೇಳೋದಾದ್ರೆ, ಬ್ರಹ್ಮಾಂಡ ಪುರಾಣವು ನಾವು ಆಕಾಶದಲ್ಲಿ ನೋಡೋ ಪ್ರತಿಯೊಂದಕ್ಕೂ, ಅದು ಗ್ರಹಗಳ ಚಲನೆ ಇರ್ಬೋದು ಅಥವಾ ಚಂದ್ರನ ಕಲೆಗಳು ಇರ್ಬೋದು, ಒಂದು ಕಾವ್ಯಾತ್ಮಕವಾದ ಅರ್ಥಪೂರ್ಣವಾದ ವಿವರಣೆಯನ್ನ ಕೊಡುತ್ತೆ. ಇಲ್ಲಿ ಪ್ರತಿಯೊಂದಕ್ಕೂ ಒಂದು ಕಥೆಯಿದೆ. ಕೊನೆಯದಾಗಿ ಒಂದು ಪ್ರಶ್ನೆಯನ್ನ ನಮ್ಮ ಮುಂದಿಟ್ಟುಕೊಂಡು ಈ ವಿವರಣೆಯನ್ನ ಮುಗಿಸೋಣ. ಈ ಎಲ್ಲಾ ಅದ್ಭುತ ಕಥೆಗಳು ಬರೀ ಕಲ್ಪನೆಗಳಾ? ಅಥವಾ ನಮ್ಮ ಪೂರ್ವಜರು ಸಾವಿರಾರು ವರ್ಷಗಳ ಕಾಲ ಆಕಾಶವನ್ನ ನೋಡಿ ತಾವು ಅರ್ಥಮಾಡಿಕೊಂಡ ವೈಜ್ಞಾನಿಕ ಸತ್ಯಗಳಿಗೆ ಕೊಟ್ಟ ಕಾವ್ಯಾತ್ಮಕ ರೂಪಗಳಾ? ಬಹುಶಃ ಈ ಪ್ರಶ್ನೆಯೇ ನಮ್ಮನ್ನ ಆಕಾಶದ ಬಗ್ಗೆ ಇನ್ನಷ್ಟು ಯೋಚನೆ ಮಾಡುವಂತೆ ಪ್ರೇರೇಪಿಸುತ್ತೆ, ಅಲ್ವಾ?